ಹಾಯ್ ಹಲೋ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ತಿಂತಾನೆ ಇರ್ತೀವಿ. ಆದರೆ ನಾನು ಮಾಡಿರೋ ಥರ ಒಂದು ಸಲ ಈ ಎಳ್ಳು ಬೆಲ್ಲ ಚಕ್ಕೆನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕರಮ್ ಕುರುಮ್ ಎಷ್ಟು ಗರಿ ಗರಿಯಾಗಿ ಆಗುತ್ತಂದರೆ ಒಂದ್ಸಲ ಟ್ರೈ ಮಾಡಿ. ಇದನ್ನು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ತುಂಬ ಕಮ್ಮಿ ಸಮಯದಲ್ಲೇ ಆಗುತ್ತೆ. ಇಲ್ಲಿ ನಾನು ಬೆಲ್ಲನ ಈ ಥರ ತುರ್ಕೋತಾ ಇದ್ದೀನಿ ನೋಡಿ. 2 ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ತಗೊಂಡು ಈ ಥರ ತುರ್ಕೊಂಡು ಇದನ್ನು ನಾನು ಮುಂದಕ್ಕೆ ಏನು ಮಾಡಬೇಕಂತ ತೋರಿಸ್ತೀನಿ. ನೀವು ಬೇಕಾದರೆ ಒಳ್ಕಲಲ್ಲಿ ಎಲ್ಲ ಕಲ್ಲಿಂದ ಕುಟ್ಕೊಂಡು ಪೌಡ್ರ್ ಮಾಡ್ಕೋಬೋದು. ನಾನು ತುರ್ದು ಹಾಕೋದ್ರಿಂದ ತುಂಬ ಬೇಗ ಆಗುತ್ತೆ. ಆಮೇಲೆ 100 ಗ್ರಾಮು ಎಳ್ಳು ತೊಗೊಂಡಿದ್ದೀನಿ ನೋಡಿ. ಇದು ವೈಟ್ ಎಳ್ಳು. ನೀವು ಕಪ್ಪು ಎಳ್ಳು ಇದ್ರೂ ತೊಗೋಬೋದು. ಇದೇ ಮೇನ್ ಇರೋದು ನಮಗೆ. ಎಳ್ಳು ಹುರಿಯೋದೇ ಮೇನ್ ನಮ್ಮ ಕೆಲಸ. ಜಾಸ್ತಿ ಫ್ಲೇಮ್ನ ಹೈ ಮಾಡಿ ಹುರಿಯೋಕೆ ಹೋದರೆ ಎಳ್ಳು ಸುಟ್ಟೋಗುತ್ತೆ. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ರೋಸ್ಟ್ ಆಗಿದೆ ನೋಡಿ. ವೈಟ್ ಇದ್ದಿದ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಆಮೇಲೆ ಉಬ್ಕೊಂಡಿದೆ ಎಳ್ಳು. ಆವರೆಗೂ ನಾವು ಇದನ್ನು ನೀಟಾಗಿ ಹುರ್ಕೋಬೇಕು. ಫ್ಲೇಮ್ನ ಲೋ ಫ್ಲೇಮಲ್ಲಿ. ಹೈ ಫ್ಲೇಮ್ ಮಾಡಿದ್ರೆ ಸುಟ್ಟು ಹೋಗುತ್ತೆ. ಇದು ಚಕ್ಕೆ ಚೆನ್ನಾಗಿ ಆಗೋಲ್ಲ, ಸ್ವೀಟ್ ಚಕ್ಕೆ. ಇಲ್ಲಿ ನಾನು ಪ್ಯಾನಲ್ಲಿ ಈಗ ಬೆಲ್ಲ ಪಾಕ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಇದು ಲಟ್ಟಣಿಗೆ ಮೇಲೆ ತುಪ್ಪ, ಆಮೇಲೆ ಚಪಾತಿ ಮಾಡೋ ಕಲ್ಲ ಮೇಲೆ ಲಟ್ಟಿಸ್ಕೋಬೇಕು ನಾವು. ಅದು ಚಪಾತಿ ಥರ ಮಾಡಿ ಇದನ್ನು ಪೀಸ್ ಕಟ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ತುಪ್ಪ ಹಚ್ಕೊಂಡಿದ್ದೀನಿ. ಆಮೇಲೆ ನಮಗೆ ಟೈಮ್ ಸಿಗಲ್ಲ, ತುಂಬ ಬೇಗ ಸಟ್ಟಾಗ್ಬಿಡುತ್ತೆ ಬೆಲ್ಲ. ಅದಕ್ಕೆ ಮೊದಲಿಗೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಎರಡರೂ, ಲಟ್ಟಣಿಗೆ ಮೇಲೆ ಆಮೇಲೆ ಚಪಾತಿ ಕಲ್ಲ ಮೇಲೆ. ಇಲ್ಲಿ ನಾನು ಪ್ಯಾನಲ್ಲಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಪ್ಯಾನ್ಗೆ ಅಂಟಲ್ಲ ಅಂತ. ಆಮೇಲೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ತುರ್ದ್ಕೊಂಡಿರೋ ಬೆಲ್ಲ ಸ್ವಲ್ಪ ಮಿಕ್ಸ್ ಬಿಟ್ಟಿದ್ದೀನಿ, ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಇದನ್ನು ತುಂಬ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಕಪ್ ಕಲರ್ ಬಂದುಬಿಡುತ್ತೆ, ಆಮೇಲೆ ಕೈ ಬಂದುಬಿಡುತ್ತೆ. ಚೆಕ್ ಮಾಡ್ತಾ ಇರಬೇಕು ನೀರಲ್ಲಿ ಹಾಕಿ. ನಾನು 2 ಸತಿ ಚೆಕ್ ಮಾಡಿದೆ. ಇದು ಈಗ ಇನ್ನೂ ಆಗಿಲ್ಲ, ಮೆತ್ತಗಿದೆ ನೋಡಿ ಈ ಥರ. ಆಮೇಲೆ ಕಟ್ಟಾಗಬೇಕು. ಈ ಥರ ಕಟ್ಟಾದರೆ ಇದು ಆಗಿದೆ ಅಂತ ಅರ್ಥ. ಆವಾಗ ನಾನು ಸ್ಟೋವ್ನ ಆಫ್ ಮಾಡಿಬಿಟ್ಟು ಈ ಹುರ್ಕೊಂಡಿರೋ ಎಳ್ಳನ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ಟೋವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು, ಇಲ್ಲಾಂದರೆ ಇನ್ನೂ ಕಹಿ ಬಂದುಬಿಡುತ್ತೆ ಬೆಲ್ಲ. ಈಗ ನೋಡಿ ಉಂಡೆ ಥರ ಈ ಸ್ಪೂನ್ ಮೇಲೆ ಅಂಟ್ತಾ ಇದೆ. ಅದನ್ನು ಈಗ ನೋಡಿ ಆ ಕಲ್ಲ ಮೇಲೆ ಹಾಕ್ಕೋತೀನಿ ನೋಡಿ. ಕಲ್ಲ ಮೇಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತುಂಬ ಸುಡ್ತಾ ಇದೆ, ಕೈ ಸುಟ್ಕೊಬಿಡುತ್ತೆ. ಆದರೂ ನಾನು ಬಿಸಿದೇ ಮಾಡಿದೆ. ಕೈ ಫುಲ್ ರೆಡ್ ಆಗಿಬಿಟ್ಟಿತ್ತು ನಾನು ಮಾಡುವಾಗ. ಇಲ್ಲಿ ನೋಡಿ ಈ ಥರ ಅದನ್ನು ಸ್ಪೂನಿಂದ ಎಲ್ಲ ಕ್ಲೀನಾಗಿ ತಕ್ಕೋಬೇಕು. ತುಂಬ ಸುಡ್ತಾ ಇದೆ ನೋಡಿ. ಹಾಗೆ ಮಾಡೋಕ್ಕೋದೆ ನನ್ನ ಕೈ ರೆಡ್ಡಗಾಗ್ಬಿಟ್ಟಿದ್ದು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಎಳ್ಳು ಚಕ್ಕೆ ಮಾಡಿ ತಿಂದಿದ್ದೀರಾ ಇಲ್ವೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವ ಥರ ಅನಿಸ್ತು ಅಂತ. ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡಿದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾನು ತುಂಬ ಸುಡ್ತಾ ಇದೆ. ಆಮೇಲೆ ತುಪ್ಪ ಹಚ್ಚಿದ್ದೀನಲ್ಲ, ಆ ಕಡೆ ಈ ಕಡೆ ಜರುಗ್ತಾ ಇದೆ. ಅದಕ್ಕೆ ನಾನು ನಿಧಾನಕ್ಕೆ ಲಟ್ಟಿಸ್ಕೊಂಡು ಇಷ್ಟು ಫುಲ್ ಆ ಕಲ್ಲು ಎಷ್ಟಿದೆ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು. ತುಂಬ ಜಾರ್ತಾ ಇತ್ತು, ಆದರೆ ಹಂಗೆ ಬಿಸಿ ಮಾಡ್ತಾಯಿದ್ದೀನಿ. ಈಗ ಹಾಗೆ ಕಟ್ ಮಾಡಬೇಕು, ಇಲ್ಲ ಅಂದರೆ ಸ್ವಲ್ಪ ತುಂಬ ಗಾಳಿ ಆರಿಬಿಟ್ರೆ ಇದು ಕಟ್ಟಾಗಲ್ಲ. ಆದರೂ ನೋಡಿ ಕಷ್ಟಪಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಈ ಥರ. ಆಮೇಲೆ ಇದು ತುಂಬ 5 ನಿಮಿಷಕ್ಕೆ ಸಟ್ಟಾಗ್ಬಿಡುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಕಟ್ ಮಾಡಿ ಚೆಕ್ಸ್ ಥರ ಕಟ್ ಮಾಡಿದ್ದೀನಿ. ಅರ್ಜೆಂಟಲ್ಲಿ ಯಾವ ಥರ ಡಿಸೈನ್ ಬೇಕೋ ಅದನ್ನು ಕಟ್ ಮಾಡ್ಕೊಬೋದು. ನೋಡಿ ನನ್ನ ಕೈ ರೆಡ್ಡಗಾಗ್ಬಿಟ್ಟಿದೆ, ಕಾಣ್ತಾ ಇದೆಯಲ್ವಾ. ಬಿಸಿದೇ ಮಾಡಬೇಕು ನೋಡಿ. ಈ ಥರ ಮಾಡಿದೆ ನಾನು. ನಿಮಗೆ ಯಾವ ಥರ ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಲ್ಲಿ ನೋಡಿ ಈ ಥರ ನಾನು ಕಟ್ ಮಾಡಿದ್ದಕ್ಕೆ ಸಟ್ಟಾಗಿ ಎಷ್ಟು ಚೆನ್ನಾಗಿ ಇದು ಕಟ್ಟಾಗಿದೆ ಅಂತ ನೋಡ್ತಾ ಇದ್ದೀರಲ್ವ. ಈ ಥರ ನೀವು ಮಾಡ್ಕೊಂಡು ತಿನ್ನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ಆಮೇಲೆ ಮಾಡಿ ನಾನು ಇದನ್ನು ಇಟ್ಕೊಂಡು ಹಾಗೆ ತಿಂದ್ವಿ ನಾವು. ಪೂಜೆಗಂತ ಬೇರೆ ಮಾಡ್ಕೋಬೇಕು. ನಿಮಗೆ ವಿಡಿಯೋ ಸಂಕ್ರಾಂತಿ ಹಬ್ಬಕ್ಕೆ ಮಾಡಬೇಕಂತ ವಿಡಿಯೋ ನಿಮಗೋಸ್ಕರ ಮಾಡಿದ್ದೆ. ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಈ ಥರ ಚೆಕ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೆ ನಾನು.
ಥ್ಯಾಂಕ್ ಯು ಬಾಯ್.